ಸರಿಯಾಗಿತ್ತು ಸಿನಿಮಾ. ಸರ್ ಚೆನ್ನಾಗಿದೆ ಸರ್. ಸಿನಿಮಾ ಸೆಲೆಬ್ರೇಷನ್ ಎಲ್ಲ ಹೇಗೆ ನಡೀತಾ ಇದೆ? ನೀವೇ ನೋಡ್ತಾ ಇದ್ರಲ್ಲ ಸರ್. ಸೊ ಜನ ಎಲ್ಲ ಯಾವ ಥರ ಬರ್ತಾ ಇದ್ದಾರೆ? ಸರ್ ನೀವು ಬೆಳಗ್ಗೆ ಬಂದಿರಾ ನೀವು 8:40ಕ್ಕೆ ಬಂದ್ಬಿಟ್ಟಿದ್ರೆ ಇನ್ನೂ ಬ್ಲಾಸ್ಟ್ ಆಗಿ ಹೋಗಿತ್ತು. ಈಗಲೂ ಒಂದು ಅರ್ಧ ಗಂಟೆ ಮುಂಚೆ ಅದು ರೆಕಾರ್ಡ್ ಮಾಡಿರ್ತೀರಾ, ಅದು ನೋಡಿದ್ದೀರಾ ಸರಿನಾ? ಅದು ಚೆನ್ನಾಗಾಗಿದೆ. ಸೊ ಜನರನ್ನೆಲ್ಲ ಯಾವ ಥರ ಕಂಟ್ರೋಲ್ ಮಾಡ್ತಾ ಇದ್ದೀರಾ? ಅಯ್ಯೋ ಸರ್ ಅರಸಾಹಸ ಆಗ್ತಾ ಇದೆ. 36 ಗಂಟೆ ಆಗಿದೆ ನಿದ್ದೆ ಮಾಡಿ. ನಾವು ದಿನದಿಂದ ನಿದ್ದೆ ಮಾಡಿಲ್ಲ ನೋಡ್ರಿ. 36 ಗಂಟೆ ಆಗಿದೆ ನಿದ್ದೆ ಮಾಡಿ. 2 ದಿನದಿಂದ ನಿದ್ದೆ ಮಾಡಿಲ್ಲ. ಎಲ್ಲ ಕಟ್ಕೊಂಡು ಎಲ್ಲ ಮಾಡಿ ಎಲ್ಲ ಓಡಾಡ್ತಾ ಇದ್ದೀವಿ 2 ದಿನದಿಂದ ಸೇಣ. ಈಗ ಇನ್ನೂ ಮಳಿಗೆ ಇಲ್ಲ, ಇನ್ನೂ ಯಾರೂ ಹಂಗೆ ಮಾಡ್ತಾ ಇದ್ದೀವಿ ಸೇಣ. ಥಿಯೇಟರ್ ಎಲ್ಲ ಫುಲ್ ಎಲ್ಲ ಹೌಸ್ಫುಲ್ಲೇ ಸರ್. ನೀವೇ ಅಲ್ಲಿ ಟಿಕೆಟು ಸೋಲ್ಡ್ ಔಟ್ ಅಂತಲೇ ಆಗ್ತಾ ಇದ್ದಾರೆ. ಬುಕ್ ಮೈ ಶೋಲ್ಲೂ ಚೆಕ್ ಮಾಡಿ. ಬುಕ್ ಮೈ ಶೋ ಅಷ್ಟೇ. ಸರಿಯಾಗಿತ್ತು ಸಿನಿಮಾ. ಮಸ್ತಾಗಿದೆ ಬ್ರೋ, ನಿಜವಾಗ್ಲೂ ಅಲ್ಟಿ ಆಗಿದೆ ಮೂವಿ. ಎಲ್ಲರೂ ಬಂದು ನೋಡಬೇಕು, ಮಸ್ತಾಗೈತೆ. ಒಳ್ಳೆ ಮೆಸೇಜ್ ಐತೆ ಮೂವಿಲಿ ಮಾತ್ರ ನಿಜವಾಗ್ಲೂ. ಸೊ ಏನು ಇಷ್ಟ ಆಯಿತು ಸಿನಿಮಾದಲ್ಲಿ? ನಮ್ಮ ಭಾಷೆ ಇಷ್ಟ ಬ್ರೋ, ಅವ್ರಿಗೋಸ್ಕರ ಬಂದು ಮೂವಿ ನೋಡ್ಬೇಕು. ಇನ್ನು ಯಾರಿಗೋಸ್ಕರ ಬಂದು ನೋಡೋಣ ಹೇಳಿ? ನಮ್ಮ ಭಾಷೆ ಮೇಯ್ನ್ ನಮಗೆ. ಇಷ್ಟು ವರ್ಷ ಆಮೇಲೆ ಮೂವಿ ಕೊಟ್ಟಿದ್ದಾರೆ, ಸಕ್ಕತ್ತಾಗೈತೆ ಮೂವಿ ಮಾತ್ರ, ಅಲ್ಟಿ ಆಗೈತೆ ನಿಜವಾಗ್ಲೂ. ಏನೇ ಆದರೂ ಬಾಸ್ದು ಹೇರ್ ಸ್ಟೈಲ್ ಮಾತ್ರ ಯಾರು ಕಂಪೀಟ್ ಮಾಡೋಕ್ಕಾಗಲ್ಲ, ಮಾತಾಡೋಕ್ಕೂ ಇಲ್ಲ. ಅದಕ್ಕೆ ಒಂದೇ ಒಂದು ಸರಿ ಅಲ್ಲಿ ನೋಡಿ ಬಂದಾಯ್ತು ಮಾರ್ಕು. ಕರ್ನಾಟಕ ಫುಲ್ ಶೇಕು. ಎಲ್ಲರೂ ಹಂಗೆ ದಮ್ ಹೊಡಿಯೋದು ಕಮ್ಮಿ ಮಾಡ್ಬೇಕಲ್ಲ. ಎಲ್ಲ ಬಂದು ನೋಡಿ ಗೊತ್ತಾಗತ್ತೆ ಭಾಷೆ ಹೆಂಗೆ ಅಂತ. ಬಾಸ್ ಫೈಟಿಂಗ್ಸ್ ಮತ್ತು ಸಾಂಗ್ಸ್ ಎಲ್ಲ ಮಸ್ತಾಗಿದೆ ಬ್ರೋ. ಫೈಟಿಂಗ್ ಮಾತ್ರ ಹೇಳೋಕ್ಕೆ ಆಗಲ್ಲ, ಆ ಥರ ನೆಕ್ಸ್ಟ್ ಲೆವೆಲ್ ಆಗಿದೆ. ಇಲ್ಲಿ ತನಕ ಯಾವ ಮೂವಿ ನೋಡಿಲ್ಲ ಬಾಸ್ನ ಆ ಲುಕ್ಕಲ್ಲಿ. ಕದರಾಗೆ ಮಾಸಾಗಿ ಲುಕ್ಕಾಗಿ ಸಕ್ಕತ್ತಾಗವ್ರೆ. ಅದಕ್ಕೆ ಕರ್ನಾಟಕ ನಂಬರ್ 1 ಬಿಗ್ ಬಾಸ್ ಅಂತ, ಅದಕ್ಕೆ ಅವ್ನು ಅದಕ್ಕೋಸ್ಕರ ಕೂಗೋದು ನಾವು. ಅಭಿನಯ ಬಾರೋಗವ ಗೊತ್ತಲ್ಲ, ಚಕ್ರವರ್ತಿ. ಸೊ ಕ್ಲೈಮ್ಯಾಕ್ಸ್ ಅಲ್ಲಿ ಏನೋ ಟ್ವಿಸ್ಟ್ ಇದೆಯಾ? ಕ್ಲೈಮ್ಯಾಕ್ಸ್ ಬಂದು ಮೂವಿ ನೋಡಲಿ ಬ್ರೋ. ಎಲ್ಲ ರಿವ್ಯೂ ಹೇಳೋಕ್ಕಾಗಲ್ಲ, ಎಲ್ಲ ಬಂದು ಮೂವಿ ನೋಡಿ ನಿಮಗೆ ಗೊತ್ತಾಗುತ್ತೆ. ಎಲ್ಲರಿಗೂ 100% ಶೋರಾಗಿ ಹೇಳ್ತೀನಿ, ಪಕ್ಕ ಇಷ್ಟ ಆಗುತ್ತೆ. ಫ್ಯಾಮಿಲಿ ಸಹಿತ ನಿಮ್ಮ ಯಾರೇ ಆಗಲಿ ಬಂದು ಮೂವಿ ನೋಡಿ, ನಿಜವಾಗ್ಲೂ ಇಷ್ಟ 100% ಶೋರ್ ಆಗೈತೆ. ಇಷ್ಟ ಆಗೇ ಆಗುತ್ತೆ ಮೂವಿ ಎಲ್ಲರಿಗೂ. ಪಕ್ಕ ಪೈಸಾ ವಸೂಲು. ಕಿಚ್ಚ ಬಾಸ್ನ ನೋಡೋದಕ್ಕೆ ಬರೋರೆಲ್ಲರೂ ಇನ್ನೊಂದನ್ನ ನೆನಿಬೇಕು. ಯಾಕಂದರೆ ನಮ್ಮ ಬಾಸ್ಗೆ ಬಾಸ್ ಯಜಮಾನರು ಡಾಕ್ಟರ್ ವಿಷ್ಣುವರ್ಧನ್ ಅವ್ರನ್ನ ದಯವಿಟ್ಟು ನೆನಿಬೇಕಲ್ಲ.